ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಸುಜಾತ. ಒಳ್ಳೆ ಇವತ್ತೊಂದು ಸೂಪರಾಗಿರುವ ಬೆಂಡೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ 1 ಕಪ್ಪು ತೊಗರಿಬೇಳೆನ ತಗೊಂಡು ನೀರು ಹಾಕಿ ನೀಟಾಗಿ ತೊಳಿಬೇಕು. 2 ಸರ್ತಿ 3 ಸರ್ತಿ ಇದನ್ನು ತೊಳೆದು ಇವಾಗ ತೊಗರಿಬೇಳೆ ಅಂಗಡಿಯಿಂದ ಹೊರಗಡೆ ತಂದಿರೋ ಬೇಳೆಕಾಳುಗಳೆಲ್ಲ 1-2 ಸರ್ತಿ 3 ಸರ್ತಿ ನೀರು ಹಾಕಿ ತೊಳೆದ್ರೆ ಅದು ಕ್ಲೀನಾಗಿರುತ್ತೆ. ಇವಾಗ ಅದಕ್ಕೆ ಎಷ್ಟು ಬೇಕೋ ಬೇಯಲಿಕ್ಕೆ ಅಷ್ಟು ನೀರು ಹಾಕಿದ್ದೀನಿ. ಒಂಚೂರು ಅರಿಶಿನ ಪುಡಿ, ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ 3 ಈಗ ಮುಚ್ಚಳ ಮುಚ್ಚಿ 3 ಸೀಟಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸು. ಈಗ ಒಳ್ಳೆ ಬೊಮ್ಮಟ್ಟಿಗಿರುವಾಗಿರುವ ಒಂದು ಬೆಂಡೆಕಾಯಿ ಸಾಂಬಾರು ಅಂದರೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಮೊದಲಿಗೆ ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡೆ, ನಂತರ ಅದನ್ನು ಬಟ್ಟೆಯಿಂದ ಒಣಗಿದ ಬಟ್ಟೆಯಿಂದ ಚೆನ್ನಾಗಿ ಎಲ್ಲ ಒರೆಸ್ಕೊಂಡೆ. ನೀರೆಲ್ಲ ಡ್ರೈ ಆಯಿತು. ನಂತರ ಏನು ಮಾಡ್ತೀನಿ ಅಂದರೆ ಎಲ್ಲ ಉದ್ದುದ್ದು ಆಗಿ ಕಟ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಚೆನ್ನಾಗಿದೆ ಬೆಂಡೆಕಾಯಿ, ಫ್ರೆಶ್ ಆಗಿದೆ ನೋಡಿ. ಎಲ್ಲ ಪೀಸ್ ಮಾಡ್ಕೊತೀನಿ. ಆಯಿತು, ಬೆಂಡೆಕಾಯಿ ಹಚ್ಚಿದ್ದಾಯಿತು. ಆಮೇಲೆ 2 ಟೊಮೆಟೊ ತೊಗೊಂಡಿದ್ನಲ್ಲ ಅದನ್ನು ಚಿಕ್ಕದಾಗಿ ಹಚ್ಕೊತೀನಿ. ಆಮೇಲೆ 1 ದಪ್ಪ ಆನಿಯನ್ನು ಹಚ್ಕೊಂಡೆ, ಇನ್ನೊಂದು ಆನಿಯನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಒಟ್ಟು 2 ಆನಿಯನ್ನು, ಈ 2 ಟೊಮೆಟೊ ಬೇಕು. ಇವಾಗ ಒಂದು ಬಾಣಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಮುಂಚೆ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊತೀನಿ. ಸ್ವಲ್ಪ ಉಪ್ಪು ಅರಿಶಿನ ಸೇರಿಸಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಅದು ಬಂಕು ಬರಲ್ಲ. ಅದು ಫ್ರೈ ಮಾಡಿ ಹಂಗೆ ಇಟ್ಕೊಂಡ್ರಿ ನೋಡಿರಿ. ಆಮೇಲೆ ಇನ್ನೇನು ಮಾಡಿದೆ ಅಂದರೆ ಒಂದು ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು 5-6 ಪೀಸು, ಆಮೇಲೆ ಹುಣಸೆ ಹಣ್ಣು ಒಂದು ಅಡಿಕೆ ಗಾತ್ರದ್ದು, ಟೊಮೆಟೊ ಎಷ್ಟು ಹಾಕಿದರೂ ಹುಣಸೆಹಣ್ಣು ಬೇಕಾಗುತ್ತದೆ. ಹಾಗೆ ನಾನು ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಇದೆಯಲ್ಲ, ಎಲ್ಲ ಜೀರಿಗೆ ಕಾಳುಮೆಣಸು ಎಲ್ಲ ಹಾಕಿ ಮಾಡಿದ್ದೀನಿ. ಅದ್ರ ಜೊತೆ ಇನ್ನೊಂದು ಈರುಳ್ಳಿನ ಒಂದು ಅರ್ಧ ಹಚ್ಕೊಂಡು ಅದ್ರ ಜೊತೆ ಹಾಕ್ಕೊಂಡು ನೈಸಾಗಿ ರುಬ್ಬಿದೆ ನೋಡಿರಿ. ರುಬ್ಬಿ ಸೈಡಲ್ಲಿ ಇಟ್ಬಿಟ್ಟೆ. ಈಗ ಬಾಣಲಿಗೆ ಏನು ಮಾಡಿದೆ ಅಂದರೆ ಒಂದು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಜೀರಿಗೆ, ಉದ್ದಿನಬೇಳೆ ಮತ್ತು ಹಚ್ಚಿದ ಈರುಳ್ಳಿ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದೆ. ಆಮೇಲೆ ಏನು ಮಾಡಿದೆ ಅಂದರೆ ಹಚ್ಚಿರೋ ಟೊಮೆಟೊನ ಇದಕ್ಕೆ ಹಾಕ್ಕೊಂಡೆ. ಹಚ್ಚಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ. ಅದು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಇನ್ನೂ ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಆಗಿದೆ. ಆಲ್ಮೋಸ್ಟ್ ಫುಲ್ ಫ್ರೈ ಆಗಿ ಬ್ರೌನ್ ಕಲರ್ ಬಂದಿದೆ ನೋಡಿ, ಫುಲ್ಲು ಸಾಫ್ಟ್ ಆಗ್ತಾಯಿದೆ. ಇವಾಗ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ರುಬ್ಬಿದ ಮಸಾಲ ಇತ್ತಲ್ಲ ನೈಸಾಗಿ, ಅದನ್ನು ಇದ್ರ ಜೊತೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ತೀನಿ. ಯಾಕಂದರೆ ತೆಂಗಿನಕಾಯಿಯನ್ನು ನಾನು ಹುರಿದಿಲ್ಲ, ಇದು ಚೆನ್ನಾಗಿ ಫ್ರೈ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಫ್ರೆಂಡ್ಸ್. ಬೆಂಡೆಕಾಯಿ ಸಾಂಬಾರು ಮಾತ್ರ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಈ ಊಟ ಮಾಡುವಾಗಲೂ ಹಾಗೆ ತುಂಬ ಏನೋ ಒಂಥರ ಟೇಸ್ಟು. ಪಲ್ಯನೂ ಎಲ್ಲರೂ ಮಾಡ್ತಾರೆ. ನಾನು ಇದಕ್ಕೇನಂದರೆ ಎಷ್ಟು ಅದಕ್ಕೆ ಬೇಕು ಅಷ್ಟು ನೀರು ಹಾಕ್ಕೊಂಡೆ, ಅಂದರೆ ಫುಲ್ ಗಟ್ಟಿ ಮಾಡಿಕೊಂಡ್ರೆ. ಈಗ ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್, ಆ ಬೇಳೆನ ಒಂದು 3 ಸೀಟಿ ಹಾಕಿ ಬೇಯಿಸ್ಕೊಂಡಿದ್ದೆ. ಅದನ್ನು ಇದ್ರ ಜೊತೆ ಸೇರಿಸಿ ಫುಲ್ ರಸ ಮಾಡ್ಕೊತೀನಿ. ಈಗ ಕುದೀತಾ ಇದೆ ರಸ, ಚೆನ್ನಾಗಿ ಗಮ್ಮಂತ ಬರ್ತಾಯಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಮತ್ತು ಇವಾಗಲೇ ಹಾಕ್ಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಯಾವ ಹುಳಿಗೇನು ಸ್ವಲ್ಪ ಬೆಲ್ಲ ಚೂರು ಹಾಕಿ ಚೆನ್ನಾಗಿರುತ್ತೆ. ಇವಾಗ ಕುದಿ ಆಯಿತು, ಬೆಂಡೆಕಾಯಿ ಹಾಕಿಬಿಟ್ಟೆ. ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕೊನೆಯಲ್ಲಿ ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿಬಿಟ್ರೆ
ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಆಯಿತು, ಕುದೀತಾ ಇದೆ ಫ್ರೆಂಡ್ಸ್, ಚೆನ್ನಾಗಿ ಬರ್ತಾ ಇದೆ. ಮುದ್ದೆಗೂ ಅಥವಾ ಅನ್ನದ ಜೊತೆ ಚೆನ್ನಾಗಿ ತಿನ್ಬೋದು. ನೀವು ಒಂದು ಸರ್ತಿ ಮಾಡಿ ಬೇಕಾರೆ ನೋಡಿ. ಈ ಥರ ನೀವು ಯಾವ ಥರ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಇದು ಹೇಗಾಗಿದೆ ಅಂತ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಒಂದು ಕಮೆಂಟ್ ಹಾಕಿ ಚೆನ್ನಾಗಿದೆ ಅಂತ. ಇನ್ನು ಮತ್ತೆ ಒಳ್ಳೊಳ್ಳೆ ಅಡುಗೆ ಒಂದಿಗೆ ನಿಮಗೆ ನಾನು ಬರ್ತಾ ಇರ್ತೀನಿ. ಯಾವತ್ತು ಎಲ್ಲ ನಮ್ಮ ಕುಂದಾಪುರ ಕಡೆ ಅಡುಗೆ ತೋರಿಸ್ತೀನಿ ಫ್ರೆಂಡ್ಸ್. ಬಾಯ್, ಸಿಗ್ತೀನಿ.